ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಲ್ಲದ ಮೈಸೂರು ಪಾಕ್ ಯಾವ ಥರ ಮಾಡೋದಂತ ನೋಡೋಣ. 1 ಕಪ್ ಕಡಲೆ ಹಿಟ್ಟು, 1 ಕಪ್ ಎಣ್ಣೆ, ಅರ್ಧ ಕಪ್ ತುಪ್ಪ, ಅರ್ಧ ಕಪ್ ಬೆಲ್ಲ. ಒಂದು ಪ್ಯಾನಲ್ಲಿ ಕಡಲೆ ಹಿಟ್ಟು ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇವಾಗ ರೋಸ್ಟ್ ಆಗಿದೆ. ಇವಾಗ ಜರಡಿ ಹಿಡಿಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಒಂದು ಪ್ಯಾನಿಗೆ ಅರ್ಧ ಕಪ್ ನೀರು ಹಾಕೋಣ, ಸ್ವಲ್ಪ ಬೆಲ್ಲ, ಅದು ಕರಗಬೇಕಲ್ಲ ಅದಕ್ಕೆ. ಇವಾಗ ಹುರಿದಿರೋಂಥ ಕಡಲೆ ಹಿಟ್ಟಿಗೆ ಬಿಸಿ ಎಣ್ಣೆ ಹಾಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಇರಬೇಕು. ಬೆಲ್ಲ ಕರಗಬೇಕಷ್ಟೇ, ಜಾಸ್ತಿ ಪಾಕ ಬರಬಾರ್ದು. ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಮಿಕ್ಸ್ ಮಾಡಿರೋಂಥ ಇದು ಕಡಲೆ ಹಿಟ್ಟನ್ನ ಇವಾಗ ನಿಧಾನಕ್ಕೆ ಇದೇ ಥರ ಕೈ ಆಡಿಸ್ಬೇಕು. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಪ್ಲೀಸ್ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸಕ್ಕರೆದು ತುಂಬ ಜನ ತಿಂದಿರ್ತೀರ, ಬಟ್ ಬೆಲ್ಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ಈ ಥರ ಕೈ ಆಡಿಸ್ತಾನೆ ಇರಬೇಕು. ಇವಾಗ ತುಪ್ಪ ಹಾಕ್ಕೋಬೇಕು. ಇವಾಗ ಮತ್ತೆ ಮಿಕ್ಸ್ ಮಾಡಬೇಕು. ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು. ಯಾವಾಗ ಎಣ್ಣೆ ಬಿಡುತ್ತೆ ನೋಡಿ ಬಾಣಲಿಲಿ, ಆವಾಗ ಆಗಿದೆ ಅಂತ. ಯಾವಾಗ ತುಪ್ಪ ಮತ್ತು ಎಣ್ಣೆ ಹಾಕ್ತೀವಲ್ಲ, ಅದು ಹೀರ್ಕೊಳಲ್ಲ ಮತ್ತೆ ಆಗಿದ್ದರೆ, ಆವಾಗ ಆಗಿದೆ ಅಂತ, ಸರಿಯಾಗಿ ಆಗಿದೆ ಅಂತ. ಪ್ಲೀಸ್ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಆಗಿದೆ ನೋಡಿ, ಈ ಥರ ಆಗಬೇಕು. ಇವಾಗ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈ ಥರ ಮಾಡ್ಕೋಬೇಕು. ಒಂದೇ ಶೇಪಿನಲ್ಲಿ ಈ ಥರ ಶೇಪ್ ಬರೋ ಥರ ಮಾಡಬೇಕು. ಒಂದು ಅರ್ಧ ಗಂಟೆ ಆಗಿ ಬಿಡಿ, ಆಮೇಲೆ ಕಟ್ ಮಾಡಬೇಕು. ಕಟ್ ಮಾಡಿ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.